8 ವರ್ಷದ ತೋಟದಲ್ಲಿ ನೋಡೋಕೆ ಹೋದರೆ ಒಂದು 43 ಟನ್ವರೆಗೂ ಕಿತ್ರಿ. 43 ಟನ್ ಒಂದು ಎಕರೆಯಲ್ಲಿ ತೆಗ್ದಿದ್ದೀರಿ ಫಸಲು. ಒಂದು ಗಿಡಕ್ಕೆ 200 ಕಾಯಿ ಮೇಲೆ ಇರುತ್ತೆ. ನಾನು ಇಂದ ನೋಡ್ಬೋದು ಕವರಲ್ಲಿ ತುಂಬ ಹಾಕಿದ್ದೀರಿ, ತುಂಬ ಚೆನ್ನಾಗಿ ಬರುತ್ತೆ, ಆದ್ದರಿಂದ ಮಾಡ್ಬೋದು ಸರ್. ಈ ಸೀಬೆ ಗಿಡಗಳಲ್ಲಿ ಯಾವ್ಯಾವ ತಳಿ ಇದೆ ಸರ್? ಸರ್, ಇದು ಸೀಬೆ ತಳಿಯಲ್ಲಿ ಒಂದು 3 ತಳಿ ಈಗ ಫೇಮಸ್ ಅಲ್ಲಿದೆ. ಒಂದು ತೈವಾನ್ ಪಿಂಕು, ಒಂದು ತೈವಾನ್ ವೈಟು ಮತ್ತು ಜಾಪನೀಸ್ ರೆಡ್ ಡೈಮಂಡ್ ಅಂತ. ಅದು ಒಂದು 4 ಥರ ರೋಗಗಳು. ಒಂದು ಟ್ರಿಪ್ಸು, ಒಂದು ಮೆಲ್ಲಿಬಗ್ ಅಂತ ಬರುತ್ತೆ, ಇನ್ನೊಂದು ಎಲೆ ಒಂದು ತಿನ್ನೋ ಒಂದು ಹುಳ ಬರುತ್ತೆ. ಆ ಥರ. ಎಜುಕೇಷನ್ ಏನು ಮಾಡ್ಕೊಂಡಿದ್ದೀರಿ ಸರ್? ಸರ್, ನಾನು MS ರಾಮಯ್ಯಲ್ಲಿ BE ಪಾಸ್ಡ್ ಔಟ್ 2021 ಬ್ಯಾಚ್. ಅದಾಗಿದ ತಕ್ಷಣ ಕ್ಯಾಂಪಸಲ್ಲೇ ಪ್ಲೇಸ್ಮೆಂಟ್ ಆಯಿತು, ಒಳ್ಳೆ ಕಂಪನಿ ಸೇರಿದೆ, ವರ್ಕಿಂಗಲ್ಲಿದ್ದೀನಿ ಈಗ ಸಾಫ್ಟ್ವೇರ್. ಈ ಸೀಬೆ ಗಿಡ ಎಲ್ಲಿ ಸಿಗುತ್ತೆ ಸರ್? ಯಾವ ಥರ ಉಳುಮೆ ಮಾಡ್ತೀರಿ ಸರ್? ಸರ್, ಇದಾದರೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಕೋಲ್ಕತ್ತಾಯಿಂದ ತಂದಿದ್ದು, ಕಂಪ್ಲೀಟ್ ಕೋಲ್ಕತ್ತಾಯಿಂದಲೇ ತಂದ್ರಿ, ಒಂದು 3000 ಗಿಡ. ಆಮೇಲೆ ಏನು ಮಾಡ್ತಿದ್ರೆ ನಮ್ಮ ಪ್ಲಾಂಟ್ಸ್ ಆಲ್ರೆಡಿ ಮೆಚೂರ್ ಆಗಿರೋ ಕಾರಣ ಅದರಿಂದನೇ ಈಗ ಗ್ರಾಫ್ಟಿಂಗ್ ಮತ್ತು ಕ್ಲೋನಲ್ಲಿ ಮಾಡ್ತೀರಿ. ಎರಡೂ ಈಗ ಪ್ಲಾಂಟ್ಸ್ ಕೂಡ ನಮ್ಮ ಹತ್ರನೇ ಸಿಗುತ್ತೆ. ಬೇಕಿದ್ರೆ ನಾವು ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ಬೇಕಾದ್ರೆ ತೊಗೊಬೋದು. ಯಾವ ಥರ ಉಳುಮೆ ಮಾಡ್ತೀರಿ ಅಂದರೆ ನಿಮಗೆ 1.5 ಅಡಿ ಅಷ್ಟು ಗುಂಡಿ ತೊಗೊಬೇಕಾಗತ್ತೆ. ಅದಾದಮೇಲೆ ಕೊಟ್ಟಿಗೆ ಗೊಬ್ಬರ ಮತ್ತು DAP 4-8 ಅಂತ 2 ಕೆಮಿಕಲ್ಸ್ ಬರುತ್ತೆ, ಅವೆರಡು ಹಾಕಬೇಕಾಗತ್ತೆ. ಎಲ್ಲ ಮಿಕ್ಸ್ ಮಾಡಿ ಪ್ಲಾಂಟ್ ಇಟ್ಟು ಮುಚ್ಚೋದಷ್ಟೇ ಸರ್, ಇನ್ನೇನು ಅದಕ್ಕೇನು ದೊಡ್ಡದೇ ಇಲ್ಲ. ಅದು ಬಿಟ್ಟರೆ ನಿಮಗೆ ಸ್ವಲ್ಪ ಕಾನಿಗಿಂಡಿ ಬೇವಿನ ಹಿಂಡಿ ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ನಿಮಗೆ ನೆಮ್ಟೋಡ್ಸ್ ಅದು ಇದೆಲ್ಲ ಪ್ರಾಬ್ಲಮ್ಸ್ ಏನು ಬರೋಲ್ಲ. ಆ ಥರನೂ ಮಾಡ್ಕೊಬೋದು. ಈ ಥರ ಮಾಡ್ಕೊಂಡು ಇನ್ನೇನಿಲ್ಲ ಸರ್. ಆಮೇಲೆ 2 ತಿಂಗಳು ನಿಮ್ಗೇನು ಕೆಲಸ ಇರೋಲ್ಲ. ಆಮೇಲೆ ಒಂದು 2 ತಿಂಗಳಾದಮೇಲೆ ಚಿಕ್ಕ ಪುಟ್ಟ ಕೆಮಿಕಲ್ಸ್ ಹೇಳಿರ್ತೀರಿ, ಅದನ್ನ ಸ್ಪ್ರೇ ಮಾಡ್ಕೊಬೇಕಾಗತ್ತೆ ಅಷ್ಟೇ ಸರ್. ಅದು ಬಿಟ್ಟರೆ ಗಿಡ ಇದೇನು ಬೆಳೆಸೋದೇನು ದೊಡ್ಡ ಕಷ್ಟ ಏನಿಲ್ಲ. ಮತ್ತು ಒಂದು 6 ತಿಂಗಳು ಇಲ್ಲ ಒಂದು 7 ತಿಂಗಳಂಗೆ ಗೊಬ್ಬರ ಹಾಕ್ಕೊಂತೀರಿ. ಈಗ ಪ್ರೆಸೆಂಟ್ ದೊಡ್ಡ ಗಿಡ ಆಗಿರೋ ಕಾರಣ ಒಂದು 4 ಇಲ್ಲ 5 ತಿಂಗಳಿಗೆ ಒಂದೊಂದ್ಸರಿ ಗೊಬ್ಬರ ಹಾಕ್ತಾ ಇದ್ದೀರಿ. ಕೊಟ್ಟಿಗೆ ಗೊಬ್ಬರ ಕಂಪ್ಲೀಟ್ ಆಗ್ತಾ ಇರೋದು ಹಾಕ್ಕೊಂಡು ಸಾಕು ಸರ್. ಒಂದ್ಸಲ ಗಿಡ ಹಾಕಿದ ಮೇಲೆ ಸರ್ ಅದು ಎಷ್ಟು ವರ್ಷಕ್ಕೆ ಕಾಯಿ ಬಿಡೋದು ಸರ್? ಸರ್, ಒಂದ್ಸರಿ ನೀವು ಹಾಕಿದ್ಮೇಲೆ 7 ತಿಂಗಳಿಗೆಲ್ಲ ನಿಮಗೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಹೈಬ್ರಿಡ್ ವೆರೈಟಿ ಇವೆಲ್ಲ ಬೇರೆ ಗಿಡ ಥರ 7 ತಿಂಗಳಿಗೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟಾಗಿ ನಿಮಗೆ 7 ತಿಂಗಳಿಗೆ ಸ್ಟಾರ್ಟ್ ಆದರೆ ಒಂದು 2 ತಿಂಗಳು ಕಾಯಿ ಬೆಳೆಯೋಕ್ಕೆ ಸ್ಟೇಜ್ ಬೇಕಾಗುತ್ತೆ. 9 ತಿಂಗಳಿಗೆ ನಿಮಗೆ ಪರ್ಫೆಕ್ಟಾಗಿ ಕಾಯಿ ಕೀಳೋ ಸ್ಟೇಜಿಗೆ ಬಂದಿರುತ್ತೆ. 1 ವರ್ಷವರೆಗೆ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. 1 ವರ್ಷ ಆದಮೇಲೆ ಏನಿದೆ ನಿಮಗೆ ಕಂಪ್ಲೀಟ್ ಒಳ್ಳೆ ಕಾಯಿ ಸ್ಟಾರ್ಟ್ ಆಗಿ 1 ವರ್ಷ ಆದಮೇಲೆ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ದಪ್ಪ ಕಾಯಿ ಇಂಥದ್ದೆಲ್ಲ ಬರುತ್ತೆ, ಯಾಕಂದರೆ ಅದು ಸ್ಯಾಂಪಲ್ ಕಾಯಿ ಆಗಿರುತ್ತೆ. ಅದಾಗಿದ ತಕ್ಷಣ ಏನಾಗುತ್ತೆ, ಗಿಡ ಒಂದು ಸ್ಟೇಬಲ್ ಮಟ್ಟಕ್ಕೆ ಬಂದು ನಿಮಗೆ 1 ವರ್ಷದಿಂದ ಒಳ್ಳೆ ಕಾಯಿ ಸ್ಟಾರ್ಟ್ ಆಗುತ್ತೆ ಸರ್. ಸರ್, ಗಿಡ ಬಂದ್ಬಿಟ್ಟು 1 ವರ್ಷಕ್ಕೆ ಎಷ್ಟು ಹೈಟ್ ಬೆಳಿಬೋದು ಸರ್? ಸರ್, 1 ವರ್ಷಕ್ಕೆ ನಿಮಗೆ 5 ಅಡಿವರೆಗೂ ಬೆಳೆಯುತ್ತೆ ಸರ್. ನಿಮಗೆ ಹೆಂಗಿರುತ್ತೆ ಅಂದರೆ ಇವಾಗ ಇದು ನಾನಿಂದ ನೋಡ್ತಿರೋ 3 ವರ್ಷದ ಗಿಡನೇ ಇದು ನಾನಿಂದ ಇರೋದು. ಹೆಂಗಾಗತ್ತೆ ಅಂದರೆ ನಾವು ಕಟ್ ಮಾಡ್ಕೊತೀರಿ, ತುಂಬಾ ಬೆಳೆಯುತ್ತೆ. ನಿಮಗೆ 1 ವರ್ಷಕ್ಕೆಲ್ಲ ಹತ್ತತ್ರ ಒಂದು ಪ್ರತಿ ವರ್ಷ 2-3 ಅಡಿ ಅಷ್ಟು ಬೆಳೆಯುತ್ತೆ. ಕಟ್ ಮಾಡ್ಕೊಂಡು ಹೋಗ್ತೀರಿ ಸರ್. ಸರ್, ಈ ಸೀಬೆ ಗಿಡಗಳಲ್ಲಿ ಯಾವ್ಯಾವ ತಳಿ ಇದೆ ಸರ್? ಸರ್, ಇದು ಸೀಬೆ ತಳಿಯಲ್ಲಿ ಒಂದು 3 ತಳಿ ಈಗ ಫೇಮಸ್ ಅಲ್ಲಿದೆ. ಒಂದು ತೈವಾನ್ ಪಿಂಕು, ಒಂದು ತೈವಾನ್ ವೈಟು ಮತ್ತು ಜಾಪನೀಸ್ ರೆಡ್ ಡೈಮಂಡ್ ಅಂತ. 3 ತಳಿ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲಿ ಜಾಪನೀಸ್ ರೆಡ್ ಡೈಮಂಡ್ ನಿಮಗೆ ಸೀಡ್ಲೆಸ್ ಬರುತ್ತೆ. ಆದರೆ ವಿಷಯ ಏನಂದರೆ ಸ್ವಲ್ಪ ಚಿಕ್ಕ ಗಿಡ ಇದ್ದಾಗ ಅದು ಸಾಯೋದು ಜಾಸ್ತಿ. ಸ್ವಲ್ಪ ಒಂದು 100 ಗಿಡದಲ್ಲಿ 20-30 ಗಿಡ ಸ್ವಲ್ಪ ಡ್ಯಾಮೇಜ್ ಬರುತ್ತೆ. ಅದಾದಮೇಲೆ ಬೆಳೆದ್ಮೇಲೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಚಿಕ್ಕದ್ರಲ್ಲಿ ಮಾತ್ರ ಸ್ವಲ್ಪ ಸೆನ್ಸಿಟಿವ್. ಅದು ಬಿಟ್ಟರೆ ಬೇರೆ ಗಿಡಗಳಿಗೆ ಆ ಥರ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅದು ತಕ್ಕಂಗೆ ವೈಟು ಚೆನ್ನಾಗಿದೆ, ಪಿಂಕು ಚೆನ್ನಾಗಿದೆ. ವೈಟ್ ಒಂದು 5 ರೂಪಾಯಿ ರೇಟ್ ಜಾಸ್ತಿ ಇರುತ್ತೆ ಪ್ರತಿ ಸಲ, ಆದರೆ ಪಿಂಕ್ ಇಳುವರಿ ಜಾಸ್ತಿ, ಎಲ್ಲ ಅಲ್ಲಲ್ಲಿಗೆ ಬರುತ್ತೆ. ಜಾಪನೀಸ್ ಡೈಮಂಡ್ ರೆಡ್ಡು ಈಗ ಆಗ್ತಿದ್ದಾರೆ, ಒಂದು ವರ್ಷದಿಂದನೇ ಅದು ಸ್ವಲ್ಪ ಬೂಮಿಂಗಲ್ಲಿರೋದು. ಇವಾಗ ಹೊಸ ಟ್ರೈ ಮಾಡಿ ಅದು ಕೂಡ ಮಾರ್ಕೆಟ್ ತುಂಬ ಚೆನ್ನಾಗಿದೆ ಆ ಥರ. ಹಾಂ ಸರ್, ನಮ್ಮದು ಕೂಡ ಇದೆ. ನಮ್ದು ಕೂಡ ಒಂದು ಅರ್ಧ ಎಕರೆ ನಾವು ಟ್ರಯಲ್ ಅಂತ ಹಾಕಿದ್ದೀರಿ, ಹೆಂಗಿದೆ ನೋಡೋಣ ಅಂತ. ತುಂಬ ಚೆನ್ನಾಗಿ ಬರ್ತಿದೆ. ನಾನು ನಿಮ್ಗೆ ಆ ಗಿಡನೂ ತೋರಿಸ್ತೀನಿ ಹೆಂಗಿದೆ ಅಂತ. ಟೋಟಲ್ ಹೈಯೆಸ್ಟ್ 8 ಎಕರೆಯಲ್ಲಿ ಹತ್ತಿರ ನಮ್ದು 7 ಎಕರೆ ಟೋಟಲ್ ಪಿಂಕ್ ಇದೆ. ಮಿಕ್ಕಿದ 1 ಎಕರೆಯಲ್ಲಿ ವೈಟ್ ಇದೆ, ಇನ್ನೊಂದು ಅರ್ಧ ಎಕರೆ ಮಾತ್ರ ರೆಡ್ ಡೈಮಂಡ್ ಇದೆ. ಈ ಥರ ಮಾಡ್ಕೊಂಡಿದ್ದೀರಿ ಸರ್. ಸರ್, ಈ ಸೀಬೆ ಗಿಡಗಳಿಗೆ ಡಿಸ್ಟೆನ್ಸ್ ಎಷ್ಟಿರ್ಬೇಕು ಸರ್ ಒಂದು ಗಿಡದಿಂದ? ಸರ್, ಒಂದು ಗಿಡದಿಂದ ಒಂದು ಗಿಡಕ್ಕೆ 10 ಅಡಿಗೆ 5 ಅಡಿ ಮಾಡ್ಕೊಂಡಿದ್ದೀರಿ ಸರ್ ಈಗ ಪ್ರೆಸೆಂಟು. ಬಟ್ ಅವಾಗ ಸ್ಟಾರ್ಟಿಂಗಲ್ಲಿ ಹಂಗೆ ಮಾಡ್ಕೊಂಡು, ಯಾಕಂದ್ರೆ ನಾವು ಟ್ರ್ಯಾಕ್ಟ್ರಿ ಹೋಗ್ಬೇಕಂತ ಮಾಡ್ಕೊಂಡಿದ್ದು. ಇವಾಗ ಒಂದು 8 ಅಡಿ ಇಟ್ಟರೆ ಸಾಕು ಸರ್. ಒಂದು 8 ಅಡಿಗೆ 5 ಅಡಿ ಆರಾಮಾಗಿ ಸಾಕು. 8 ಅಡಿ ಇಟ್ಕೊಂಡ್ರೆ ನೀವು ಟ್ರ್ಯಾಕ್ಟ್ರಿ ಬರ್ಬೋದಿಲ್ಲ ಅಂತಲ್ಲ, ಬಟ್ ನಾವು ಯಾವುದೋ ಟ್ರ್ಯಾಕ್ಟ್ರಿ ಏನು ಒಳಗೆ ಕಳಿಸಲ್ಲ. ಮಾಮೂಲಿ ಕೆಲಸದವ್ರಿಗೆಲ್ಲ ಮಾಡಿಸ್ಕೊತೀರಿ, ಎಲ್ಲ ಕಳೆ ಒರೆಯೋದು ಎಲ್ಲ. ಇಲ್ಲ ಚಿಕ್ಕ ರೋಟಿವೇಟರ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು ಬೇಕಾದವರು. ಆ ಥರ ಮಾಡ್ಕೊಂಡ್ರೆ ಸಾಕು ಸರ್. 8ಗೆ 5. ಈ ಸೀಬೆ ಗಿಡಗಳಿಗೆ ಯಾವ ಥರ ಕೀಟಗಳು ರೋಗಗಳು ಕಂಡು ಬರುತ್ತೆ ಸರ್? ಸರ್, ಇದಕ್ಕೆ ಬರೋದೇ ಒಂದು 4 ಥರ ರೋಗಗಳು. ಒಂದು ಟ್ರಿಪ್ಸು, ಒಂದು
ಮೆಲಿಬಗ್ ಅಂತ ಬರುತ್ತೆ, ಇನ್ನೊಂದು ಎಲೆ ಒಂದು ತಿನ್ನೋ ಒಂದು ಹುಳ ಬರುತ್ತೆ, ಆ ಥರದ್ದೊಂದು ಬರುತ್ತೆ. ಅದು ಬಿಟ್ಟರೆ ಬೇರಿಗೆ ಬರುತ್ತೆ ನೆಮ್ಟೋಡ್ಸ್ ಅಂತ. ಪ್ರತಿಯೊಂದಕ್ಕೂ ಕೆಮಿಕಲ್ ಇದೆ, ಯಾವುದಕ್ಕೇನು ರೋಗ ಕೆಮಿಕಲ್ ಇಲ್ಲ ಅಂತೆಲ್ಲ. ಆರ್ಗ್ಯಾನಿಕಲ್ಲೂ ಇದೆ, ಕೆಮಿಕಲ್ಸಲ್ಲೂ ಇದೆ. ಆರ್ಗ್ಯಾನಿಕ್ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳತ್ತೆ ಆ್ಯಕ್ಟ್ ಮಾಡೋಕ್ಕೆ. ಕೆಮಿಕಲ್ಸ್ ಹಂಗಲ್ಲ, ನೀವು ಇವತ್ತು ಹೊಡೆದಿದ ತಕ್ಷಣ ಸ್ಪ್ರೇ ಸಡನ್ನಾಗಿ ನಿಮಗೆ ಗಿಡ ಮತ್ತೆ ಮಾಮೂಲಿ ತಿರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 2 ಸ್ಪ್ರೇ 3 ಸ್ಪ್ರೇ ಮಾಡಿದ್ರೆ ಸಾಕು. ಆ ಥರ ಮಾಡಿಕೊಂಡ್ರೆ ಸಾಕು ಸರ್. ಸರ್ ಗಿಡಗಳಿಗೆ ಯಾವ ಥರ ನೀರು ಬಿಡ್ತೀರಿ ಸರ್? ಸರ್ 2 ದಿನಕ್ಕೆ ಒಂದ್ಸಲ ನೀರು. ಇದಕ್ಕೆ ನೀರು ತುಂಬ ಜಾಸ್ತಿ ಅವಶ್ಯಕತೆನೇ ಇಲ್ಲ. 2 ದಿನಕ್ಕೆ ಒಂದ್ಸಲ ಏನು ಮಾಡ್ತೀರಿ ಅಂದರೆ ಒಂದು 2 ಲೀಟ್ರಷ್ಟು ನೀರು ಪ್ರತಿ ಗಿಡಕ್ಕೆ ಹೋಗುತ್ತೆ. ಅಷ್ಟು ಮಾತ್ರ ಬಿಟ್ಕೊತೀರಿ. ಮಳೆಗಾಲದಲ್ಲಿ ಏನು ನಾವು ನೀರೇ ಬಿಡೋಕ್ಕೆ ಹೋಗಲ್ಲ, ತುಂಬ ನೀರು ಕಮ್ಮಿ ಬೇಕಾಗತ್ತೆ. ಸರ್ ಏನಾದರೂ ನೀರು ಜಾಸ್ತಿ ಆದರೆ ಗಿಡಗಳಿಗೆ ಏನಾದರೂ ತೊಂದರೆ ಆಗ್ಬೋದು? ತೊಂದರೆ ಏನಿಲ್ಲ ಸರ್. ಏನಂದರೆ ಗಿಡ ಒಂದು ಹಾಕಿದ್ಮೇಲೆ ಫ್ಲೋ ಅನ್ನೋದು ಇರ್ಬೇಕು ನೀರು. ಈಗ ಮಳೆ ಜಾಸ್ತಿ ಆಯಿತು, ಏನೊಂದಾಯಿತು, ನೀರು ಜಾಸ್ತಿ ಆಗೋದು ಪ್ರಾಬ್ಲಮ್ ಅಂತ ಏನಾಗಲ್ಲ, ಬಟ್ ನೀರು ಕಮ್ಮಿ ತೊಗೊಳತ್ತೆ. ಇನ್ ಕೇಸ್ ಯಾವಾಗ ಜೋರ ಮಳೆ ಬಿತ್ತು ಅದು ಇದು ಅಂತಿದ್ದಾಗ ಏನು ಮಾಡ್ಬೇಕಂದ್ರೆ ಪಾತಿಗಳು ಕರೆಕ್ಟಾಗಿರಬೇಕು. ಅಂದರೆ ನೀರು ಎಷ್ಟು ಬಂದರೂ ಸರಿ ಆಚೆ ಹೋಗೋ ಒಂದು ಇದರಲ್ಲಿರಬೇಕು, ವ್ಯವಸ್ಥೆ ಇದ್ದರೆ ಮಾತ್ರ ಚೆನ್ನಾಗಿದಾಗ್ಬೋದು. ಹಂಗೆ ಬಿಟ್ಟರೆ ನೀವು ನಾರ್ಮಲ್ ನೀರು ಜಾಸ್ತಿ ಬಿಟ್ಟರು ಏನಾಗಲ್ಲ, ಪ್ರಾಬ್ಲಮ್ ಏನಿಲ್ಲ. ಕಮ್ಮಿ ಬಿಟ್ಕೊಂಡ್ರೆ ಒಳ್ಳೇದು. ಸರ್ ಈ ಸೀಬೆ ಗಿಡಕ್ಕೆ ಒಂದು ಗಿಡಕ್ಕೆ ಎಷ್ಟು ಹಣ್ಣು ಬರ್ಬೋದು ಸರ್? ಸರ್ ಒಂದು ಗಿಡಕ್ಕೆ ನಿಮಗೆ ತಳಿಗಳ ಮೇಲೆ ಹೋಗುತ್ತೆ. ಇದು ಬಂದುಬಿಟ್ಟು ಜಾಪನೀಸ್ ಇದು ಬಂದುಬಿಟ್ಟು ತೈವಾನ್ ಗೋಲ್ಡ್ ಅಂತ ನಾನು ಹಿಂದೆ ಏನು ನೋಡ್ತಾರೆ ಪ್ಲಾಂಟ್. ಇದು ಅತಿಯಾದ ಇಳುವರಿ ಬರೋ ಒಂದು ಪ್ಲಾಂಟ್. ಇದು ಸ್ಟಾರ್ಟಿಂಗಲ್ಲಿ 8 ವರ್ಷದಿಂದ ಕೋಲ್ಕತ್ತಲ್ಲಿ ನಾವು ಮದರ್ ಪ್ಲಾಂಟ್ ನೋಡಿ ತಂದಿದ್ದು. ತುಂಬ ಚೆನ್ನಾಗಾಯಿತು. ಕಮ್ಮಿ ಅಂದರೂ ಈಗ ನಮ್ಮ ಹಳೆ 8 ವರ್ಷದ ತೋಟದಲ್ಲಿ ನೋಡೋಕೆ ಹೋದರೆ ಒಂದು 43 ಟನ್ವರೆಗೂ ಕಿತ್ರಿ. 43 ಟನ್ ಒಂದು ಎಕರೆಯಲ್ಲಿ ತೆಗ್ದಿದ್ದೀರಿ ಫಸಲು. ಒಂದು ಗಿಡಕ್ಕೆ 200 ಕಾಯಿ ಮೇಲೆ ಇರುತ್ತೆ. ನಾನು ಹಿಂದೆ ನೋಡ್ಬೋದು ಕವರಲ್ಲಿ ತುಂಬ ಹಾಕಿದ್ದೀರಿ. ತುಂಬ ಚೆನ್ನಾಗಿ ಬರುತ್ತೆ, ಆದ್ದರಿಂದ ಮಾಡ್ಬೋದು. ಸರ್ ಈ ಸೀಬೆ ಗಿಡಗಳಿಗೆ ನಾನು ನೋಡ್ತಾ ಇದ್ದೀನಿ ಸರ್, ಪ್ರತಿಯೊಂದು ಗಿಡಕ್ಕೂ ಕವರ್ ಹಾಕಿದ್ರೆ ಸರ್. ಹೌದು. ಯಾವ ರೀಸನ್ಗೆ ಹಾಕಿದ್ರಿ ಸರ್? ಸರ್ ಇದು ಬಂದುಬಿಟ್ಟು ನಿಮಗೆ ಫ್ರೂಟ್ ಪ್ರೊಟೆಕ್ಷನ್ ಬ್ಯಾಗ್ ಅಂತಾರೆ. ಏನಿದೆ ಅಂದರೆ ಒಂದು ಊಜಿ ಇರ್ಬೋದು, ಪಕ್ಷಿ ಇರ್ಬೋದು, ಒಂದು ಸನ್ ಡ್ಯಾಮೇಜ್ ಇರ್ಬೋದು, ಏನೋ ಒಂದು ವೆದರಿಂದ ಇರ್ಬೋದು, ಎಲ್ಲ ಥರದ್ರಿಂದನೂ ಕಾಪಾಡ್ಕೊಳತ್ತೆ. ಒಂದ್ಸರಿ ಒಂದು ನಿಂಬೆಹಣ್ಣು ಸೈಜ್ ಇದ್ದಾಗ ಯಾವಾಗ ಹಾಕ್ತೀವಿ ಒಂದು ನಿಂಬೆಹಣ್ಣು ಈ ಸೈಜ್ ಇದ್ದಾಗ ಹಾಕ್ತೀರಿ. ಇದು ಒಂದು ನಿಂಬೆಹಣ್ಣು ಗಾತ್ರ ಇದೆ. ಈಗ ಇದಕ್ಕೆ ತಂತಿ ಕೂಡ ಇರುತ್ತೆ ನಿಮಗೆ. ತಂತಿನ ಏನು ಮಾಡ್ತೀನಿ ಅಂದರೆ ಸುಮ್ಮನೆ ನಿಂಬೆಹಣ್ಣು ಥರ ಇರೋದಕ್ಕೆ ಹಿಂಗೆ ಹಾಕಿಬಿಟ್ಟು ಚಿಕ್ಕದು ಏನೂ ಆಗಿರೋ ಚೆನ್ನಾಗಿದೆ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಈ ವೈರ್ ತಂತಿ ಏನಿದೆ ಹಿಂಗೆ ಫೋಲ್ಡ್ ಮಾಡ್ತೀರಿ ಅಷ್ಟೇ, ರೊಟೇಟ್ ಮಾಡಿಬಿಡ್ತೀರಿ. ಇಷ್ಟೇ ಸರ್. ಹಿಂಗೆ ಬಿಟ್ಟರೆ ಮುಗೀತು. ಈಗ ಒಳಗೆ ಕಾಯಿ ಒಳಗೆ ಬೆಳೆಯುತ್ತೆ. ನಿಮಗೆ 1.5 ತಿಂಗಳು ಒಳಗೆ ಕಾಯಿ ಬರುತ್ತೆ. ಒಂದು ಚಿಕ್ಕ ಡ್ಯಾಮೇಜ್ ಕೂಡ ಕಾಯಿಗೆ ಬರಲ್ಲ. ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಣ್ಣಿಗೆ ಏನಾದರೂ ಪ್ರಾಬ್ಲಮ್ ಬರುತ್ತೆ ಸರ್? ಇದು ಕವರ್ ಅಲ್ಲ ಸರ್, ಇದು ಬಂದ್ಬಿಟ್ಟು ಪೇಪರ್, ಬ್ರೀತಬಲ್ ಪೇಪರ್. ಇದೆಲ್ಲ ಲೈಟಾಗಿ ವ್ಯಾಕ್ಸ್ ಕೋಟಿಂಗ್ ಇರುತ್ತೆ ಮೇಲೆ ಹೊರತು ನಿಮಗೆ ಕಾಯಿಗೆ ಯಾವುದೇ ಥರದ ಪ್ರಾಬ್ಲಮ್ ಒಳಗೆ ಬರಲ್ಲ. ಕೊಳೆಯೋ ಚಾನ್ಸಸ್ ಇರ್ಬೋದಲ್ಲ ಸರ್? ಸರ್ ಕೊಳಿಯಲ್ಲ. ಅದೇನೇ ಪೇಪರಲ್ಲಿ ಏನಾಗುತ್ತೆ ಅಂದರೆ ತುಂಬ ಹೀಟ್ ಜಾಸ್ತಿ ಆಗಿ ಒಳಗೆ ಕೊಳಿಯುತ್ತೆ. ಪೇಪರ್ ಬಾಕ್ಸಲ್ಲಿ ಹಂಗೆ ಆಗಲ್ಲ. ತುಂಬ ಜನ ಈಗ ಯಾಕೆ ಕೊಳಿತಿದೆ ಅಂದರೆ ನಾವು ಫಸ್ಟೆಲ್ಲ ಪ್ಲಾಸ್ಟಿಕ್ ಹಾಕ್ತಿದ್ರಿ. ಪ್ಲಾಸ್ಟಿಕ್ ಎಲ್ಲದಕ್ಕೂ ಕೆಟ್ಟದೆ, ಅದಕ್ಕೂ ಕೆಟ್ಟದೆ. ಸೊ ಆಮೇಲೆ ನೋಡಿ ಪೇಪರ್ ತೊಗೊಂಬಂದ್ರಿ, ಬ್ರೀತಬಲ್ ಪೇಪರು. ಈಗ ಪ್ರೆಸೆಂಟ್ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದೆ. ಅದು ಕೂಡ ನಾವು ಯಾಕಂದರೆ ಬಲ್ಕಲ್ಲಿದೆ ನಮ್ಮದು, ನಾವು ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡ್ಕೊತಾ ಇದ್ದೀರಿ. ಬೇರೆಯವ್ರಿಗೆ ಬೇಕಾದ್ರೂ ಕೊಡ್ತೀರಿ ಆ ಪೇಪರ್ ಕೂಡ. ಆದ್ದರಿಂದ ಈಗ ಪೇಪರ್ ಏನಾಗ್ತಿದೆ ಅಂದರೆ ನಮಗೆ 4ರಿಂದ 5 ಸರಿ ಯೂಸು ಮಾಡ್ಕೊತಾ ಇದ್ದೀರಿ. ಒಂದೇ ಪೇಪರ್ ಸರ್? ಒಂದೇ ಪೇಪರ್ನ 4 ಸರಿ ಮಿನಿಮಮ್ ಹಾಕ್ಬೋದು. ಅಂದರೆ ಕಾಸ್ಟ್ ಸೇವ್ ಮಾಡ್ಬೋದು ಸರ್? ಹೌದು ಸರ್. ಪೇಪರ್ ಹೆಂಗಿರುತ್ತೆ ಅಂದರೆ ಕ್ವಾಲಿಟಿ ಮೇಲೆ ಹೋಗುತ್ತೆ. 40 GSM ಇಂದ 50 GSM ಅವ್ರಿಗೆ. ಈಗ ನಾವೇನು ಹಾಕಿದ್ರೆಲ್ಲ ಕಾಣ್ತಾ 50 GSM, ಇವೆಲ್ಲ 50 GSM ಕಾಣ್ತಾ ಇರೋದು. ಸೊ ಏನಾಗುತ್ತೆ, ಥಿಕ್ನೆಸ್ ಜಾಸ್ತಿ ಇದ್ದಷ್ಟು ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ತಕ್ಕಂಗೆ ನೀವು ಜಾಸ್ತಿ ಸರಿ ಯೂಸ್ ಮಾಡ್ಬೋದು. ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಸೂರ್ಯದಿಂದ ಮೇಯ್ನಾಗಿ ಏನಾಗುತ್ತೆ ಅಂದರೆ ಸನ್ ಡ್ಯಾಮೇಜ್ ಅಂತ ಒಂದು ಇದಾಗುತ್ತೆ, ಮಚ್ಚೆ ಬಂದ್ಬಿಡುತ್ತೆ ಕಾಯಿ ಮೇಲೆ. ನಾರ್ಮಲ್ ಇಂಥ ಪೇಪರ್ ಹಾಕಿದಾಗ ಈಗ ಬ್ಲ್ಯಾಕ್ ಥರ ಅಲ್ಲ, ಒಂಥರ ಹಸಿರು ಥರ ಯೆಲ್ಲೋ ಕಲರ್ದು ಮಚ್ಚೆ ಬಂದ್ಬಿಡುತ್ತೆ ಫುಲ್ ಕಾಯಿ ಮೇಲೆ, ಒಂಥರ ಸನ್ಬರ್ನ್ ಆಗಿರೋ ಥರ. ಅವಾಗೂ ರಿಜೆಕ್ಟ್ ಮಾಡ್ತಾರೆ ನಾವು ಎಲ್ಲಾದ್ರೂ ಮಾಲ್ಗಳಿಗೆಲ್ಲ ಕಳಿಸಿದಾಗ. ಸೊ ಈ ಥರ ಪೇಪರ್ಗಳು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮೈನಾಗಿ ನಿಮಗೆ ಕಾಪಾಡ್ಕೊಬೋದು ಅದ್ರ ಎಲ್ಲದರಿಂದನೂ. ಸರ್ ಒಂದು ಕಾಯಿ ಬಂದ್ಬಿಟ್ಟು ಎಷ್ಟು ವೇಟ್ ಬರುತ್ತೆ ಸರ್? ಸರ್ ನಿಮಗೆ ಒಂದು ಕಾಯಿ ಬಂದ್ಬಿಟ್ಟು ಮಿನಿಮಮ್ 300 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಇವೆಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ 1 ವರ್ಷದಲ್ಲಿ, ಅದನ್ನ ಸ್ಟಾರ್ಟಿಂಗ್ ಸ್ಯಾಂಪಲ್ ಕಾಯಿಗಳಲ್ಲಿ. ಆಮೇಲೆ ಏನಾಗುತ್ತೆ ಅಂದರೆ ಕಮ್ಮಿ ಮಾಡ್ಕೊಬೋದು. ಆ ಸೈಜು 1 kg ಬರುತ್ತೆ. ಆಮೇಲೆ ಬರ್ತಾ ಬರ್ತಾ ಕ್ಲೀನಾಗಿ ಅದಷ್ಟೇ ಕಮ್ಮಿ ಹಾಕೊಂಬಂದು 300 ಗ್ರಾಮಿಂದ 400 ಗ್ರಾಮ್ಗೆ ಒಳ್ಳೆ ಡಿಮ್ಯಾಂಡು. ಅಲ್ಲ ಸರ್, ನೀವು 8 ವರ್ಷ ಮಾಡಿದ್ದೀರಾ ಅಂತ ಹೇಳ್ತೀವಿ ಸರ್. ಪ್ರತಿ ವರ್ಷ ಇಂಕ್ರಿಮೆಂಟ್ ಜಾಸ್ತಿ ಆಗುತ್ತೆ? ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ವಿಷಯ ಏನಂದ್ರೆ ಬುಡ ಗಟ್ಟಿ ಆಗಬೇಕು. ನೋಡಿ ನಾನು ಹಿಂದೆ ಏನು ಕಾಣಿಸ್ತಿದೆ, ಇದು ಬಂದ್ಬಿಟ್ಟು 3 ವರ್ಷದ ಗಿಡ. ಇದು ಇನ್ನೂ ಬಲಿತಿದ್ದ ಬುಡ. ಫಸ್ಟಲ್ಲಿ ಸಪೋರ್ಟ್ ಕೊಟ್ಟಿದ್ರಿ, ಎಲ್ಲದಕ್ಕೂ ಸಪೋರ್ಟ್ ಕೊಟ್ಟಿದ್ರಿ. ಯಾಕಂದ್ರೆ ಗಿಡ ಬಲ್ತಿರ್ಲಿಲ್ಲ. ಆ್ಯಂಡ್ ನಮಗೆ ಈ ಕಾಯಿ ಒಂದು ಬ್ರಾಂಚ್ಗೆ ಕಮ್ಮಿ ಅಂದರೆ ಒಂದು 20 kg ಕಾಯಿ ಇರುತ್ತೆ. 20 kg ಕಾಯಿ ಬರುತ್ತೆ. ಅವಾಗ ಏನಾಗುತ್ತೆ, ಫುಲ್ ಗಿಡ ಬೆಂಡಾಗ್ಬಿಡುತ್ತೆ. ಅದಕ್ಕೆ ಸೇಫ್ಟಿಗೆ ಅಂತ ಕಟ್ಟಿದ್ರಿ ಫಸ್ಟು. ಇವಾಗ ಹೌದು, ಇವಾಗ ಗಿಡ ಗಟ್ಟಿಯಾಗಿದೆ ಬುಡ. ಆದ್ರಿಂದ ಏನು ಮಾಡ್ತೀರಿ ಅಂದರೆ ಡೈರೆಕ್ಟಾಗಿ ಗಿಡಕ್ಕೆ ಕಟ್ಕೊತೀರಿ.
ದಾರಗಳಲ್ಲಿ. ಆದ್ರಿಂದ ಏನಾಗುತ್ತೆ, ಯಾವುದೇ ಥರದ ಡ್ಯಾಮೇಜು ಬರಲ್ಲ. ಪ್ರತಿ ವರ್ಷ ಎಷ್ಟು ಗಿಡ ದೊಡ್ಡದಾಗತ್ತೆ ಅದಕ್ಕೆ ತಕ್ಕಂಗೆ ಇಳುವರಿ ಜಾಸ್ತಿ ಆಗುತ್ತೆ. ಈ ಥರ ಬರುತ್ತೆ. ಒಂದು ವರ್ಷ ಒಂದು 200 ಕಾಯಿ ಬಂದರೆ ನೆಕ್ಸ್ಟ್ ವರ್ಷ ಒಂದು 250 ಆ ಥರ ಹೆಂಗಾಗತ್ತೆ ಅಂದರೆ, ಈಗ ಫಸ್ಟ್ ಇಯರ್ ತೊಗೊಂಡು ಫಸ್ಟ್ ಇಯರ್ ಬಿಟ್ಟಾಕೋಣ, ಏನು ಬರಲ್ಲ. 2ನೇ ವರ್ಷ 10 ಟನ್ ಕಾಯಿ ಬರುತ್ತೆ, 3ನೇ ವರ್ಷ 15 ಹೋಗುತ್ತೆ, 4ನೇ ವರ್ಷ ಒಂದು 18 ಇಲ್ಲ 20 ಹೋಗುತ್ತೆ. ಈ ಥರ ಪ್ರತಿ ವರ್ಷ ಇಂಕ್ರೀಸ್ ಆಗೋ ಕಾರಣ ನಿಮಗೆ ನೋಡಿ 8 ವರ್ಷ ನಾನು ಹೇಳ್ದೆ, ಅದೇ ಹೇಳಿದೆ, 43 ಟನ್ ಬಂದಿದೆ ಟೋಟಲ್ ಒಂದು ಎಕರೆಯಲ್ಲಿ. ನಿಮಗೆ ಪ್ರತಿ ವರ್ಷ ಇಂಕ್ರೀಸ್ ಆಗುತ್ತೆ. ಆವ್ರೇಜ್ 50 ಟನ್ವರೆಗೂ ನೀವು ಒಂದು 10 ವರ್ಷ ಅಂತ ಹೋದ್ರೂ ಅಷ್ಟೇ ಒಂದು 50 ಟನ್ ಕಾಯಿವರೆಗೂ ತೆಗಿಬೋದಾಗತ್ತೆ. ಆದರೆ ಪ್ರತಿ ವರ್ಷ ಇಂಕ್ರೀಸ್ ಆಗುತ್ತೆ. ನಿಮಗೆ ಒಂದೇ ವರ್ಷಕ್ಕೇನು ಬರಲ್ಲ. ಪ್ರತಿ ವರ್ಷ ಏನು ಗಿಡ ದೊಡ್ಡದಾಗುತ್ತೆ ಅದಕ್ಕೆ ತಕ್ಕಂಗೆ ಕಾಯಿ ಬಿಡುತ್ತೆ. ಅಂದರೆ ನಾವು ಬಿಟ್ಕೊಬೋದು, ಕಾಯಿ ಬಿಡಲ್ಲ ಅಂತಲ್ಲ, ಸ್ಟಾರ್ಟಿಂಗಲ್ಲೇ ಫುಲ್ ಕಾಯಿ ಬಿಡುತ್ತೆ. ಆದರೆ ಗಿಡಕ್ಕೆ ತಡೆಯೋ ಶಕ್ತಿ ಇರಲ್ಲ. ಏನು ಮಾಡ್ತೀವಿ, ಅರ್ಧಕ್ಕೆ ಕಾಯಿ ಕಿತ್ತಾಕ್ತೀರಿ. ಸರ್, ಈ ಸೀಬೆ ಗಿಡಗಳಿಗೆ ಪ್ರತಿಯೊಂದಕ್ಕೂ ಕವರ್ ಹಾಕಿದ್ದೀರಾ. ಕವರ್ ಹಾಕದೇ ಇರುವಾಗ ಯಾವ ಥರ ಪ್ರಾಬ್ಲಮ್ ಬರುತ್ತೆ ಸರ್? ಹಣ್ಣಂದ ಮೇಲೆ ಊಜಿ ಜಾಸ್ತಿ. ಹಣ್ಣು ಎಲ್ಲ ಹಣ್ಣಿಗೂ ಊಜಿ ಬರುತ್ತೆ. ನಿಮಗೆ ಯಾವ ಹಣ್ಣು ತೊಗೊಂಡು ಇದೊಂದೇ ಅಂತಲ್ಲ, ಪ್ರತಿ ಹಣ್ಣಿಗೂ ಊಜಿ ಇರುತ್ತೆ. ಒಂದು ಪೊಮೊಗ್ರೆನೇಟ್ ಇರ್ಬೋದು, ಒಂದು ಆ್ಯಪಲ್ ಇರ್ಬೋದು, ಎಲ್ಲದಕ್ಕೂ ಹುಳ ಬೀಳುತ್ತೆ. ಸೊ ಕವರ್ ಹಾಕ್ತಿದ್ದಾಗ ಏನಾಗ್ತದೆ, ಹುಳಕ್ಕೆ ಇನ್ನೂ ಈಸಿ ಆಗುತ್ತೆ ಒಳಗೆ ಹೋಗೋದು. ಯಾವಾಗ ಗಟ್ಟಿ ಇರುತ್ತೆ ಕಾಯಿ ಗಟ್ಟಿ ಇದ್ದಾಗ ಒಳಗೆ ಹೋಗೋಕ್ಕಾಗಲ್ಲ ಹುಳಗಳು. ಅದೇ ಯಾವಾಗ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ, ಸ್ಮೂತ್ ಹಾಕೊಂಬರುತ್ತೆ, ಈಸಿಯಾಗಿ ಹುಳ ಒಳಗೋಗ್ಬೋದು. ಆದ್ದರಿಂದ ಕವರ್ ಹಾಕ್ಕೊಂಡ್ರೆ ನಿಮ್ಮ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ಊಜಿಗಳಿಂದ ಪ್ರೊಟೆಕ್ಟ್ ಮಾಡ್ಬೋದು. ನೀವು ಹಾಕಿಲ್ಲ ಅಂದರೆ ಡ್ಯಾಮೇಜ್ ಬಂದೇ ಬರುತ್ತೆ. 90% ಡ್ಯಾಮೇಜ್ ಬರುತ್ತೆ ನೀವು ಕವರ್ ಹಾಕಿಲ್ಲ ಅಂದಾಗ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಸರ್ ಕವರ್ ಎಲ್ಲ ಕಾಸ್ಟ್ಲಿ ಅದು ಅಂತಾರೆ. ಬಟ್ ಕವರ್ ನಿಮಗೆ ಬೀಳೋದು ಅಮ್ಮಮ್ಮ ಅಂದರೆ ಒಂದು ಕಾಲು ರೂಪಾಯಿ ಇಲ್ಲ 1 ರೂಪಾಯಿ ಬೀಳೋದು, 4-5 ಸರಿ ಯೂಸ್ ಮಾಡ್ಬೋದು. ಪ್ರತಿ ಕಾಯಿ 20 ರಿಂದ 25 ರೂಪಾಯಿ ರೇಟ್ವರೆಗೂ ಹೋಗುತ್ತೆ ನಿಮಗೆ ಈಸಿಯಾಗಿ. ಹಂಗೆ ನೋಡೋಕೆ ಹೋದರೆ ಅದೇನು ದೊಡ್ಡ ಖರ್ಚಲ್ಲ, ಎಲ್ಲ ಹಾಕ್ಕೊಳೋದು ಒಳ್ಳೆಯದು. ಈ ಸೀಬೆ ಗಿಡಗಳು ನಮ್ಮ ಸೈಡೂ ಬೆಳಿಬೋದು ಸರ್? ಸರ್, ಎಲ್ಲ ಕಡೆ ಬೆಳಿಬೋದು, ಬೆಳೆಯೋದು ಏನೂ ಪ್ರಾಬ್ಲಮ್ ಇಲ್ಲ. ಬಿಸಿಲಿಗೂ ಏನೂ ಆಗಲ್ಲ, ಅತಿಯಾಗಿ ನಿಮಗೆ ನೀರು ಕಮ್ಮಿ ಬೇಕಾಗತ್ತೆ. ಉತ್ತರ ಕರ್ನಾಟಕ ಕಡೆ ಬೆಳೆಯೋಕ್ಕಾಗಲ್ಲ ಅಂತಲ್ಲ, ಬಟ್ ನಿಮಗೆ ಈಗ ನೀವು ಇದು ತೊಗೊಳ್ಳಿ, ರಾಯಚೂರು ಆ ಕಡೆ ಎಲ್ಲ ತೊಗೊಂಡ್ರೆ ಹೈದ್ರಾಬಾದ್ ಹತ್ರ ಈಸಿಯಾಗಿ ನೀವು ಕಳಿಸ್ಕೊಡ್ಬೋದು. ಅದೇ ಥರ ಇನ್ನು ಸ್ವಲ್ಪ ಈ ಕಡೆ ಬಂದರೆ ಬೆಂಗಳೂರು ಎಲ್ಲೆಲ್ಲ ಹತ್ರ ಬೆಂಗಳೂರು ಕಳಿಸ್ಕೊಡ್ಬೋದು. ನಿಮ್ಮ ಸುತ್ತಮುತ್ತ ಮಾರ್ಕೆಟಲ್ಲಿ ತುಂಬ ಇರುತ್ತೆ, ಜನಕ್ಕೆ ಗೊತ್ತಿರಲ್ಲ ಅಷ್ಟು ಎಲ್ಲೆಲ್ಲಿ ಮಾರ್ಕೆಟ್ಸ್ ಇದೆ ಅಂತ. ಸೊ ಒಂದ್ಸರಿ ಹುಡುಕ್ಬೇಕಾಗತ್ತೆ ನೀವು ಮಾರ್ಕೆಟ್ಸ್ ಎಲ್ಲಿದೆ ಅಂತ. ಇಲ್ಲ ಸರ್, ನಮ್ಮ ಸೈಡು ಬಿಸಿಲು ಜಾಸ್ತಿ ಅಲ್ಲ ಸರ್? ನಿಮ್ಮ ಕಡೆ ಬಿಸಿಲು ಜಾಸ್ತಿ, ಹೌದು. ಗಿಡನ ನಿಮ್ಮ ಕಡೆ ನಾವು ಗಿಡ ಕೊಟ್ಟಿದ್ದೀರಿ, ಇಲ್ಲ ಅಂತಲ್ಲ, ನಿಮ್ಮ ಕಡೆ ಕೊಟ್ಟಿದ್ದೀರಿ. ಆಂಧ್ರ ಪ್ರದೇಶ, ಒಂದು ಕರ್ನೂಲ್ ಇರ್ಬೋದು, ಇಲ್ಲಾಂದ್ರೆ ಆ ಕಡೆ ಸೇಮ್ ನಿಮ್ಮಷ್ಟು ಬಿಸಿಲೇ ಇರುತ್ತೆ. ತುಂಬ ಚೆನ್ನಾಗಿ ಬರ್ತಿದೆ ಗಿಡ. ಇಲ್ಲಿಂದ ಗಿಡಗಳು ಒಯ್ದಿದ್ದಾರೆ, ಇಲ್ಲಿಂದ ಗಿಡ ತೊಗೊಂಡೋಗಿದ್ದಾರೆ, ನಮ್ಮ ಹತ್ರ ತೊಗೊಂಡೋಗಿದ್ದಾರೆ. ಕಮ್ಮಿನೂ ಒಂದು 30-40 ಎಕರೆ ಒಬ್ಬರು ಮಾಡಿದ್ದಾರೆ ಅಲ್ಲಿ, ಇದರಲ್ಲಿ ಕರ್ನೂಲಲ್ಲೆಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಸರ್, ಹಣ್ಣನ್ನು ಮಾರ್ಕೆಟಿಗೆ ಕಳಿಸ್ಕೊಡುವಾಗ ಯಾವ ಥರ ಪ್ಯಾಕ್ ಮಾಡ್ತೀರಾ ಸರ್? ಸರ್, ಕಳ್ಸೋಕ್ಕಿಂತ ಮುಂಚೆ ಪ್ರತಿಯೊಂದಕ್ಕೂ ಫೋಮ್ ಅಂತ ಹಾಕ್ತೀರ. ಅದ್ರ ಮೇಲೆ ಏನ್ಗೆ ಹಾಕ್ತೀರಿ ಅಂದರೆ, ಒಂದು ಕಾಯಿಂದ ಕಾಯಿ ರಬ್ಬಾಗಿ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಹೋಗೋಷ್ಟರಲ್ಲಿ ಅಲ್ಲಾಡೋದ್ರಿಂದ ವೆಹಿಕಲ್ಲು ಪ್ರತಿಯೊಂದರಿಂದ ಡ್ಯಾಮೇಜ್ ಬಂದುಬಿಡುತ್ತೆ. ಕಾಯಿ ಹೋಗೋಷ್ಟರಲ್ಲಿ ನಮಗೆ ನಾವು 100 kg ಕಳಿಸಿದ್ರೆ ಆ ಥರ 30-40 kg ರಿಜೆಕ್ಷನ್ ಬರುತ್ತೆ. ಹಂಗೆ ಆಗೋದ್ರಿಂದ ಡ್ಯಾಮೇಜ್ ಆಗಿರುತ್ತೆ. ಯಾಕಂದ್ರೆ ತುಂಬ ದೂರಗಳು ಹೋಗುತ್ತೆ ಕಾಯಿ, ಏನು ಇಲ್ಲಿಂದ ಅಲ್ಲ. ಇಲ್ಲಿಂದ ಚೆನ್ನೈ ಇರ್ಬೋದು, ಹೈದ್ರಾಬಾದು, ಇನ್ನೂ ಒಂದೊಂದು ಸರಿ ಬೇಕಿದ್ರೆ ನಾವು ರಾಜಸ್ಥಾನ್ ನಾರ್ತ್ ಕಡೆ ಎಲ್ಲ ಕಳಿಸ್ಕೊಡ್ತೀರಿ. ಆ ಟೈಮಲ್ಲೆಲ್ಲ ಫೋಮ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಹಂಗೆ ರಬ್ಬಾಗಲ್ಲ, ಕ್ಲೀನಾಗಿ ತುಂಬ ಚೆನ್ನಾಗಿ ಒಂದೇ ಕಡೆ ಇರುತ್ತೆ. ಆ್ಯಂಡ್ ಅದು ಪ್ರೊಟೆಕ್ಟ್ ಮಾಡುತ್ತೆ ಸುತ್ತ. ಆದ್ದರಿಂದ ಒಂದು ಫೋಮ್ ಹಾಕಿ ನಾವು ಕಳಿಸ್ಕೊಡ್ತೀರಿ. ಸರ್, ನೀವು ಬೇರೆ ಸ್ಟೇಟಿಗೂ ಕಳಿಸಿದ್ದೀರಾ ಸರ್? ಸರ್, ಹೌದು ಸರ್. ಈಗ ಬರೀ ನಮ್ಮ ಬೆಂಗಳೂರು ಮಾರ್ಕೆಟ್ ಅಲ್ಲ, ನಮಗೆ ಈಗ ನೋಡಿ ರೀಸೆಂಟಾಗಿ ಕೇರಳಗೆ ಇದು ಮಾಡಿದ್ರಿ, ಕಳಿಸಿದ್ರಿ. ಕೇರಳದಿಂದ ಇಂಪೋರ್ಟ್ ಆಗಿರುತ್ತೆ, ಅಂದರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ, ದುಬೈಗೆ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಅದೇ ಥರ ನಿಮಗೆ ಹೈದ್ರಾಬಾದ್ ಕಳಿಸ್ತೀರಿ, ಚೆನ್ನೈ ಕಳಿಸ್ತೀರಿ. ಚೆನ್ನೈ ಇಲ್ಲಿಂದ ನಮ್ಗೆ ಸ್ವಲ್ಪ ಹತ್ರ ಇದೆ, ಚೆನ್ನೈ ಕಳಿಸ್ತೀರಿ. ನಮ್ಗೆ ಇವೆಲ್ಲ ಮೇಯ್ನ್ ಮಾರ್ಕೆಟ್ ಸರ್. ತುಂಬ ಬೆಂಗಳೂರಿಗಿಂತ ನಿಜ ಹೇಳಬೇಕಂದ್ರೆ ಬೆಂಗಳೂರಿಗಿಂತ ಜಾಸ್ತಿ ನಾವು ಈ ಕಡೆ ಕಳಿಸ್ತೀರಿ. ಸ್ವಲ್ಪ ರೇಟು ತುಂಬ ಚೆನ್ನಾಗಿದೆ, ಏನು ತುಂಬ ಕಮ್ಮಿಯಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಅವ್ರು ಕೂಡ. ರೇಟ್ಸ್ ಇಲ್ಲೇನು ರೇಟ್ ಇದೆ ಅಲ್ಲೂ ಅದೇ ಸಿಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅವ್ರದ್ದೇ ಇರುತ್ತೆ, ಅವರೇ ಬಂದು ಇಲ್ಲಿ ಕಿತ್ಕೊಂಡು ತೊಗೊಂಡೋಗ್ತಾರೆ ಸರ್. ಈ ಸೀಬೆಹಣ್ಣು ಬೆಳೀತಾ ಇದ್ದೀರಾ ನೀವು, ಮಾರ್ಕೆಟಿಂಗ್ ಯಾವ ಥರ ಮಾಡ್ತೀರಿ ಸರ್? ಸರ್, ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಫಸ್ಟಲ್ಲಿ ಏನು ಮಾಡ್ತೀರಿ, 3 ಬಿಗ್ ಬಾಸ್ಕೆಟ್ ಅಂತ ಬರೀ ಮಾಲ್ಸ್ಗೆ ಅದಕ್ಕೆ ಕೊಡ್ತಾಯಿದ್ರಿ. ಇವಾಗ ಲೋಕಲ್ ಸರ್, ಇಲ್ಲಿ ರೋಡಲ್ಲಿ ಮಾರೋರು ಇರ್ಬೋದು, ಇಲ್ಲ ಒಂದು ಮಾರ್ಕೆಟವ್ರು ಇರ್ಬೋದು, ಅವರೇ ಬಂದು ಅವರೇ ಕಿತ್ಕೊಂಡು ಹೋಗ್ತಾರೆ. ಒಂದು 5 ರೂಪಾಯಿ ಕಮ್ಮಿ ಕೊಡ್ತಾರೆ. ಅದರ ವಿಷಯ ಏನಂದರೆ ನಮಗೆ ಟೆನ್ಷನ್ ಇರಲ್ಲ. ಅವರೇ ಬಂದು ಅವರೇ ಕಿತ್ಕೊಂಡು ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಆದ್ದರಿಂದ ಕಂಪ್ಲೀಟ್ ಇಲ್ಲೇ ಕೊಡ್ತಾಯಿದ್ದೀರಿ. ಈಗ ಕಂಪ್ಲೀಟ್ ಇಲ್ಲೇ ಕೊಡ್ತಾಯಿದ್ದೀರಿ. ನಿಮ್ಗೆ ಅಲ್ಲಿಗೂ ಮಾರ್ಕೆಟಿಂಗ್ ಬೇಕಾದ್ರೆ ಉಸ್ಕೂರು ಮಾರ್ಕೆಟ್ ಇರ್ಬೋದು, ಬೆಂಗಳೂರು ಸಿಟಿ ಮಾರ್ಕೆಟ್ ಇರ್ಬೋದು, ಎಲ್ಲ ಕಡೆ ನಿಮಗೆ ಮಂಡಿಗಳಿದೆ. ಇದರದ್ದು ಚೇಪೆಕಾಯಿ ಇದೆ, ಏನೋ ಉಸ್ಕೂರು. ಅಲ್ಲಿ ಹೋದ್ರೂ ನೀವು ಬೇಕಾದ್ರೆ ಮಾರ್ಬೋದು. ಅಲ್ಲೂ ಅಷ್ಟೇ ಒಳ್ಳೆ ರೇಟೇ ಕೊಡ್ತಾರೆ, ಏನು ಜಾಸ್ತಿ ಕಮ್ಮಿ ಇರಲ್ಲ. ಮಾಲಲ್ಲಿ ಕಂಪೇರ್ ಮಾಡಿದ್ರೆ ಒಂದು 5 ರೂಪಾಯಿವರೆಗೂ ಕಮ್ಮಿ ಇರ್ಬೋದು ಮಾರ್ಕೆಟ್ಗಳಲ್ಲಿ. ಅದು ಬಿಟ್ಟರೆ ಆರಾಮಾಗಿ ನೀವು ಅಲ್ಲೂ ತೊಗೊಳ್ಬೋದು, ಕೊಡ್ಬೋದು ಸರ್ ಇದನ್ನು. ಸರ್, ಇಲ್ಲಿ ಅಲ್ಲಿಗೂ ಇಲ್ಲಿಗೂ ರೇಟ್ ಏನಾದರೂ ಡಿಫ್ರೆಂಟ್ ಆಗುತ್ತೆ? ಏನು ಡಿಫ್ರೆನ್ಸ್ ಇಲ್ಲ ಸರ್. ಈಗ ನೋಡಿ ಹೆಂಗಾಗುತ್ತೆ ಅಂದರೆ, ನಾರ್ತವರು ಈಗ ನಾರ್ತ್ ಕರ್ನಾಟಕ ಇರುತ್ತೆ. ನಾರ್ತ್ ಕರ್ನಾಟಕಲ್ಲಿ ಹೆಂಗಾಗುತ್ತೆ ಅಂದರೆ ಸ್ವಲ್ಪ ಮಹಾರಾಷ್ಟ್ರ ಹತ್ರ ಇದೆ ಅವ್ರಿಗೆ. ಮಹಾರಾಷ್ಟ್ರ ಹತ್ರ ಇರೋ ಕಾರಣ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಕಾಯಿ ರೇಟು ಕಮ್ಮಿ. ತುಂಬ ಜನಕ್ಕೆ ಡೌಟ್ ಇದೆ, ಹೆಂಗೆ ಇಷ್ಟು ಕೊಡ್ತಾರೆ ನಮ್ಮ ಕಡೆ ಯಾಕೆ ಕೊಡಲ್ಲ ಅಂತ. ಮೈನ್ ಮಹಾರಾಷ್ಟ್ರ ಆ ಕಡೆ, ಮಹಾರಾಷ್ಟ್ರ ತುಂಬ ಬೆಳೀತಾರೆ. ಕರ್ನಾಟಕಕ್ಕಿಂತ ಹೈಯೆಸ್ಟ್ ಬೆಳೆಯೋದು ಮಹಾರಾಷ್ಟ್ರ. ಅಲ್ಲಿ ರೇಟ್ ಕಮ್ಮಿ ಇದೆ.
ಅವ್ರಿಗೆ ಸ್ವಲ್ಪ ರೇಟ್ ಕಮ್ಮಿ ಸಿಗ್ಬೋದು. ಅದು ಬಿಟ್ಟರೆ ಇಲ್ಲಿ ನೀವು ಬೆಂಗಳೂರು ಕಳಿಸ್ತೀನಿ, ಇಲ್ಲಿ ಚೆನ್ನೈ ಕಳಿಸ್ತೀನಿ, ಇಲ್ಲ ಕೇರಳ ಕಳಿಸ್ತೀನಿ ಅಂದಾಗ ಏನು ರೇಟು ಕಮ್ಮಿ ಇಲ್ಲ. ಈಗ ನೋಡಿ ಕೇರಳಗೆ ಹತ್ತಿರ ಒಂದು 10 ಟನ್ವರೆಗೂ ಸಪ್ಲೈ ಮಾಡಿದ್ರಿ. ಕಂಪ್ಲೀಟ್ ಈಗ ಆಫ್ ಸೀಸನಲ್ಲಿ ಸಪ್ಲೈ ಮಾಡಿರೋದು ನಾವೇ ಆಫ್ ಸೀಸನಲ್ಲಿ ಸಪ್ಲೈ ಮಾಡಿದ್ರಿ ಕೇರಳಗೆ. ನಮಗೆ 58 ರೂಪಾಯಿ ಲೆಕ್ಕ ಕೊಟ್ಟರು, ವಿತ್ ಫೋಮ್ ಹಾಕಿ ಕೊಟ್ರಿ. 58 ರೂಪಾಯಿ ಲೆಕ್ಕ ಕೊಟ್ಟರು. ಅದೇ ಥರ ನಿಮಗೆ ಸಪ್ಲೈಯರ್ಸ್ ಮಾರ್ಕೆಟಿಂಗ್ ಹುಡುಕೊಂಡ್ರೆ ಒಳ್ಳೆ ರೇಟ್ ಸಿಗುತ್ತೆ. ಎಷ್ಟು ಆದಾಯ ಪಡೆದಿದ್ದೀರಿ ಸರ್? ನೀವು ಒಂಥರ ಗಿಡ ಹಾಕಿದ್ಮೇಲೆ 7 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. 1 ವರ್ಷವರೆಗೂ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 1 ವರ್ಷದಿಂದ 2ನೇ ವರ್ಷವರೆಗೂ ತೊಗೊಳಕ್ಕೆ ಹೋದರೆ 10 ಟನ್ವರೆಗೂ 8ರಿಂದ 10 ಟನ್ವರೆಗೂ ಈಸಿಯಾಗಿ ಕಾಯಿ ಬರುತ್ತೆ 1 ವರ್ಷಕ್ಕೆ. ಪ್ರತಿ ವರ್ಷ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಪ್ರತಿ ವರ್ಷ ಒಂದು 3 ಟನ್ 5 ಟನ್ ಹಂಗೆ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. 2ನೇ ವರ್ಷ ನಿಮ್ಗೆ 15 ಆಗುತ್ತೆ, 3ನೇ ವರ್ಷ 20 ಆಗುತ್ತೆ. ಈಗ ನಾನೇನು 8 ವರ್ಷದ ಗಿಡ ಎಲ್ಲ ತೊಗೊಳ್ತೇನೆ, ನಾನು ಹಿಂದೆ 2 ಗಿಡನೇ ತೊಗೊಂಡೆ. ಇದೆಲ್ಲ ಹತ್ತಿರ ನಾವು 3 ವರ್ಷದ ಗಿಡ 22 ಟನ್ ಏನೋ ಕಿತ್ತಿದ್ರಿ. ಅದೇ ಥರ ನೋಡೋಕೆ ಹೋದರೆ ನಮ್ದು 8 ವರ್ಷದ ಗಿಡ ಇದೆ. 8 ವರ್ಷದ ಗಿಡದಲ್ಲಿ ಟೋಟಲ್ ಲಾಸ್ಟ್ ಸೆಪ್ಟೆಂಬರ್ ಇದರಲ್ಲಿ ಕಂಪ್ಲೀಟ್ ಒಂದು ಇದರಲ್ಲಿ 43 ಟನ್ ಕಿತ್ತಿದ್ದೀರಿ ಕಂಪ್ಲೀಟ್. ನೀವು ಕಮ್ಮಿಯವ್ರು 40 ಟನ್ ಅಂತ ಇಟ್ಕೊಂಡು ಆವ್ರೇಜ್ ನಾವು 90 ರೂಪಾಯಿ ಲೆಕ್ಕ ಕೊಟ್ಟಿದ್ರಿ, 60 ರೂಪಾಯಿ ಅಂತ ಇಟ್ಕೊಳ್ಳೋಣ. ಯಾಕಂದರೆ ಸೀಸನ್ ಆಫ್ ಸೀಸನ್ ಎಲ್ಲ ಆವ್ರೇಜ್ ತೊಗೊಂಡ್ರೆ ಒಂದು 60-70 ರೂಪಾಯಿವರೆಗೂ ಈಸಿಯಾಗಿ ಬರುತ್ತೆ. ಎಲ್ಲ ವೇಸ್ಟೇಜಲ್ಲಿ ಹೋಗಿ ಒಂದು 60 ಅಂತ ಇಟ್ಕೊಂಡ್ರು ನಮಗೆ 24 ಲಕ್ಷ ಆಗಿತ್ತು ಟೋಟಲ್. ವರ್ಷಕ್ಕೆ 24 ಲಕ್ಷ 1 ಎಕರೆಯಿಂದ ಆಗಿತ್ತು. ತುಂಬ ಜನ ಯೋಚನೆ ಮಾಡ್ತಾರೆ ಹೆಂಗಷ್ಟು ಬರುತ್ತೆ ಅಂತ. ರೇಟು ಅದಕ್ಕೆ ತಕ್ಕಂಗಿತ್ತು, 90 ರೂಪಾಯಿ ರೇಟ್ ಇತ್ತು. ಅದು ತಕ್ಕಂಗೆ ಇಳುವರಿ ಜಾಸ್ತಿ ಗಿಡ. ತುಂಬ ಜನ ಬೇರೆ ಬೇರೆ ವೆರೈಟೀಸ್ ಹಾಕ್ಬಿಟ್ಟು ಸರ್ ಬೆಳೆಯೋಕ್ಕೆ ಆಗ್ತಿಲ್ಲ, ಬರ್ತಿಲ್ಲ ಅಂತಾರೆ. ಅದೇ ಹೇಳ್ತಿದ್ದೀನಿ, ಪ್ರತಿ ಸರಿ ಒಂದು ಪ್ಲ್ಯಾಂಟ್ ಮದರ್ ಪ್ಲ್ಯಾಂಟ್ ನೋಡಿ ತೊಗೊಂಡು. ಮದರ್ ಪ್ಲ್ಯಾಂಟ್ ಇಲ್ಲೇ ನಮ್ಮ ಹತ್ರ ಅಂತಾರೆ, ಎಲ್ಲಿ ತೊಗೊಂಡ್ರು ಅಷ್ಟೇ ಮದರ್ ಪ್ಲ್ಯಾಂಟ್ ನೋಡಿ ಆಮೇಲೆ ಬೈ ಮಾಡಿ, ಯಾವುದೇ ಗಿಡನೇ ಆಗಲಿ. ನಾವು ಇದಕ್ಕಿಂತ ಮುಂಚೆ ಒಂದು 10 ಎಕರೆ ಎಲ್ಲೋ ಬೇರೆ ಕಡೆ ಹಾಕಿದ್ರಿ, ಎಲ್ಲಿಂದ ನಾವು ಆಂಧ್ರದಿಂದ ತಂದು. ನಮ್ಮ ಕೈಲೂ ಅದು ಫೇಲ್ಯೂರ್ ಆಯಿತು. ಅದಾದಮೇಲೆ ನಾವು ಕೋಲ್ಕತ್ತಾ ಹೋಗಿ ತಂದಿದ್ದು ಒಂದು ಪ್ಯೂರ್ ವೆರೈಟಿ ಬೇಕು ಅಂತ. ಆದಷ್ಟು ನರ್ಸರಿಗಳಲ್ಲಿ ತೊಗೊಳಕ್ಕಿಂತ ಒಂದು ಎಲ್ಲಾದರೂ ಗಿಡಗಳಿರುತ್ತಲ್ಲ ಅಲ್ಲೋಗಿ ಅವರು ಮಾಡೋ ಇದನ್ನು ನೋಡಿ ಅಲ್ಲೇ ತೊಗೊಂಡು. ಆ ಥರ ತೊಗೊಂಡಾಗ ನಿಮಗೂ ಲಾಸ್ ಬರೋಲ್ಲ, ಅದಕ್ಕೆ ತಕ್ಕಂಗೆ ಮಾರ್ಕೆಟಿಂಗು ಚೆನ್ನಾಗಿರುತ್ತೆ. ಈಗ ನೀವು ಮದರ್ ಪ್ಲ್ಯಾಂಟ್ ಚೆನ್ನಾಗಿ ಕಾಯಿ ಬಿಡ್ತಿದೆ ಅಂದರೆ ಸಬ್ ಚೈಲ್ಡ್ ಕೂಡ ಹಂಗೆ ಚೆನ್ನಾಗೇ ಬಿಡುತ್ತೆ. ಆ ಥರ ನೀವು ಒಂದು ಒಳ್ಳೆ ವೆರೈಟಿ ನೋಡಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿಕೊಂಡು ಒಳ್ಳೆ ರೇಟು ಕೊಡ್ಬೋದು. ಅದಕ್ಕೆ ತಕ್ಕಂಗೆ ಆದಾಯ ಇರುತ್ತೆ. ಆದರೆ ಮೇಂಟೆನೆನ್ಸು ಹಂಗೆ ಇರುತ್ತೆ. ನಾವು ಏನೋ ಮಾಡಿಬಿಡ್ತೀರಿ ಬಿಟ್ಬಿಡ್ತೀರಿ ಅಂದರೆ ಆಗಲ್ಲ. ಕಮ್ಮಿ ಅಂದರೆ ನಮಗೆ ಈಗ ಒಂದು 20% ನಾವು ವಾಪಸ್ ಹಾಕ್ತೀವಿ, 20ರಿಂದ 30% ನಾವು ವಾಪಸ್ ಹಾಕ್ತೀವಿ ತೋಟಕ್ಕೆ. ಈಗ 10 ಲಕ್ಷ ನಮಗೆ ಬರುತ್ತೆ ಅಂದರೆ ನಾವೇನು 3-4 ಲಕ್ಷಕ್ಕೆ ಯೋಚನೆ ಮಾಡಲ್ಲ, ಹಾಕ್ತೀವಿ ತೋಟಕ್ಕೆ. ಒಂದು ಕವರ್ ಇರ್ಬೋದು, ಒಂದು ಗೊಬ್ಬರ, ಒಂದು ಔಷಧಿ ಇರ್ಬೋದು, ಎಲ್ಲ ಒಳ್ಳೆ ಕಾಸ್ಟ್ಲಿದೆ ಹೊಡಿತೀರಿ, ಚೆನ್ನಾಗಿರೋದು ಇದು ಮಾಡ್ತೀರಿ. ಆ ಥರ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಿ ಆ ಥರ ಇಳುವರಿ ತೊಗೊಬೋದು. ಸರ್ ನೀವು ಇವಾಗ 1 ವರ್ಷಕ್ಕೆ 24 ಲಕ್ಷ ಪ್ರಾಫಿಟ್ ತಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಸರ್? ಅದೆಲ್ಲ ಖರ್ಚು ವೆಚ್ಚ ತೆಗೆದು 24 ಲಕ್ಷ? ಇಲ್ಲ ಕಂಪ್ಲೀಟ್ ಬಂದಿರೋದು 24 ಲಕ್ಷ. ನಮಗೆ ನಿಮಗೆ ಖರ್ಚು ವೆಚ್ಚ ಅಂತ ಒಂದು 5-6 ಲಕ್ಷ ಇಲ್ಲ 6-7 ಲಕ್ಷವರೆಗೂ ಹೋಗ್ಬೋದು ಇವಾಗ ವರ್ಷಕ್ಕೆ. ಅಷ್ಟು ಹೋಗಲ್ಲ, ಒಂದು ತುಂಬ ಜಾಸ್ತಿ ಅಂದರೆ ಒಂದು 5 ಲಕ್ಷವರೆಗೂ ಹೋಗ್ಬೋದು. ಅಷ್ಟೆಲ್ಲ ಹೋಗಿ ನಮಗೆ ಕಮ್ಮಿ ಅಂದರೆ 20 ಲಕ್ಷಕ್ಕೆ ಏನು ಲಾಸ್ ಇಲ್ಲ. 1 ಎಕರೆಗೆ 20 ಲಕ್ಷಕ್ಕೆ ಆರಾಮಾಗಿ ಬರುತ್ತೆ. ಅಷ್ಟು ಮಾತ್ರ ತೆಗಿಬೋದು.